ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಖಾರ ಹುಣ್ಣಿಮೆ ಕರಿಗೆ ಮಾಡುವಂತಹ ಮಸ್ತಾಗಿರುವಂತಹ ರೆಸಿಪಿಗಳನ್ನು ನಿಮಗಂತ ಹೇಳಿ ತೋರಿಸ್ಕೊಡಾಕತ್ತೇವ್ರಿ. ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಕೈತ್ರೋ ಅದನ್ನು ಪಟ್ನ ಆರಾಮಾಗಿ ನೀವು ಮಾಡ್ಕೊಳ್ಳುವಂತಹ ಒಂದು ರೆಸಿಪಿಗಳದಾವ್ರಿ ಇವೆಲ್ಲನೂ. ಹಾಗಾದ್ರೆ ನೀವು ನೋಡಿದ ಮೇಲೆ ತಪ್ಪಲಾರದ ಯಾವ ರೆಸಿಪಿ ಟ್ರೈ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಪಟ್ನ ಸವಿರುಚಿಯ ಸೊಪ್ಪು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈಗ ನಾವು ಮೊದಲನೇದಾಗಿ ಮಸ್ತಾಗಿರುವಂತಹ ಮಿರ್ಚಿ ಬಜ್ಜಿಗಳನ್ನ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀವಿ ಬರ್ರಿ. ಇದಕ್ಕೆ ನೀವು ಬಜ್ಜಿ ಮೆಣಸಿಕಾಯಿ ತೊಗೊಂಡ್ರಿ ಅಂತಂದ್ರೆ ಭಾಳ ಚಲೋ. ಸಣ್ಣ ಮೆಣಸಿಕಾಯಲ್ಲಿ ನಡೀತೈತ್ರಿ, ಆದರೆ ದಪ್ಪಗಿರುವಂತಹ ಬಜ್ಜಿ ಮೆಣಸಿಕಾಯಿ ತೊಗೊರಿ. ಈಗ ನಾವು ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ದಾಗ ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಕೆಂಪು ಖಾರದ ಪುಡಿ, ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಅಜ್ವಾನನ್ನು ಕೈಯಿಂದ ತಿಕ್ಕಿ ಈ ರೀತಿಯಾಗಿ ನಾವು ಹಾಕಬೇಕ್ರಿ. ಅದಾದ ನಂತರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಅದಾದ ನಂತರ ಸ್ವಲ್ಪ ಅಡುಗೆ ಸೋಡಾನ ಹಾಕ್ರಿ. ಆಮೇಲೆ ಈ ಕಡೆ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಕಾದಿರುವಂಥ ಎಣ್ಣೆದಾಗಿಂದ 1 ಚಮಚ ತೊಗೊಂಬಂದು ಇಲ್ಲಿ ನೀವು ಸೇರಿಸ್ರಿ. ಮುಂದಕ್ಕೆ ಈ ಹಿಟ್ಟನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡಿ, ಅಂದ್ರೆ ಈ ಮಸಾಲೆ ಎಲ್ಲ ಕುಡ್ಕೊಳ್ಳಿ. ಅದಕ್ಕೆ ಒಂದ್ಸಲಿ ಹಾಗೆ ಕಲಿಸಿದಾದ ನಂತರ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ನೀರನ್ನು ಹಾಕಿ ಈ ಒಂದು ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಯಾವುದೋ ಬಜ್ಜಿ ಮಾಡುವಾಗ ಆದರೂ ಅಥವಾ ನೀರು ಬರಬ್ಬರಿ ಹಾಕಿದ ಮೇಲೆ ಹಿಟ್ಟನ್ನು ನೀವು ಹದ ಬರುವಾಗ ಗರ 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 ತಿರುಗಿಸಿದ್ರಿ ಅಂತಂದ್ರೆ ಆ ಒಂದು ಬಜ್ಜಿಗಳು ಏಕ್ದಮ್ ಸಾಫ್ಟಾಗಿ ಏಕ್ದಮ್ ಮಸ್ತಾಗಿ ಬರ್ತಾವ್ರಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟು ನೀರನ್ನು ಹಾಕ್ಕೊಂತ ಹಿಟ್ಟನ್ನು ಹದವಾಗಿ ಬರುವಂಗೆ ಈ ರೀತಿಯಾಗಿ ನೀವು ಕಲಸ್ರಿ, ಅಥವಾ ಬೀಟ್ರ್ ತೊಗೊಂಡು ಬೀಟ್ ಮಾಡಿ ನಡೀತೈತಿ. ಆಮೇಲೆ ಒಂದೊಂದು ಮೆಣಸಿಕಾಯಿಗಳನ್ನ ಈ ರೀತಿ ಈ ಹಿಟ್ಟಿನಾಗೆ ಎದ್ದುದು, ಆಮೇಲೆ ಕಾದಿರುವಂಥ ಎಣ್ಣೆ ಒಳಗೆ ಬಿಡೋದು. ಗೊತ್ತಾತಿಲ್ಲ, ಈ ರೀತಿಯಾಗಿ ಮಾಡಿ ಮೊದಲಿಗೆ ಬಿಟ್ಟು ನೋಡ್ರೆ ಏನಕ್ಕೆ ಆದತ್ಲು ಅಂತ ಗೊತ್ತಾಗ್ತೈತಿ. ಆಮೇಲೆ ನೀವು ಒಮ್ಮೆ 4-5 ಬಜ್ಜಿಗಳನ್ನು ಆ ಕಡಾಯಿ ಎಷ್ಟು ದೊಡ್ಡದೈತೆ ನೋಡ್ಕೊಂಡು ಅಷ್ಟರ ಪ್ರಕಾರ ನೀವು ಕಾದಿರುವಂಥ ಎಣ್ಣೆ ಒಳಗೆ ಬಜ್ಜಿಗಳನ್ನ ಬಿಟ್ಟು ಕರಿಬೋದು ರೀ. ಗೊತ್ತಾದ್ರಲ್ಲ, ಏಕದಮ್ ಸಮಾಧಾನಲೆ ಅವ್ನು ಬಿಟ್ಟು ಕೂಡಲೇ ಏನೂ ಮಾಡೋಕ್ಕೆ ಹೋಗ್ಬೇಡ. ಒಂದು ಸ್ವಲ್ಪ ಬಿಟ್ಟು ಆದ ನಂತರ ಅವನ್ನ ಆ ಕಡೆ ಮಾಡಿದ್ರಿ ಅಂತಂದ್ರೆ ಬಜ್ಜಿ ಏಕದಮ್ ಚಂದಂಗೆ ಕಲರ್ನು ಬರ್ತೈತೆ ರೀ. ಆಮೇಲೆ ಅವು ನೋಡೋಕೆ ಚಂದನೂ ಕಾಣ್ತಾವೆ, ಟೇಸ್ಟೂ ಅಟ್ಟ ಭಾರಿ ಇರ್ತಾವೆ, ಆಮೇಲೆ ಸಾಫ್ಟೂ ಅಷ್ಟೇ ಚಲೋತ್ತಂಗೆ ಆಗ್ತಾವೆ. ಹಿಂಗೆ ನೀವು ಮಿರ್ಚಿ ಬಜ್ಜಿಗಳನ್ನು ಮಾಡ್ಕೊಳ್ಬೇಕಾಕೈತೆ ರೀ. ಗೊತ್ತಾದ್ರಲ್ಲ, ಏಕದಮ್ ಚಂದ ಬಂದೋ ಇಲ್ರಿ. ಹಿಂಗೆ ನೀವು ಮಾಡಬೇಕು. ಆ ಮೆಣಸಿಕಾಯಿ ಹಿಂಗೆ ಮ್ಯಾಲೆ ಕಂಡ್ರನ ಅದು ಚಂದ ರೀ ಮಿರ್ಚಿ ಬಜ್ಜಿಗೆ. ಅವು ಚಲೋತ್ನಂಗೆ ಫ್ರೈನೂ ಆಗಿರ್ಬೇಕು ರೀ, ಮತ್ತು ಎದ್ದು ಮ್ಯಾಲೆ ಈ ರೀತಿಯಾಗಿ ಕಾಂತಾನೂ ಇರ್ಬೇಕು. ಅಂದಾಗನ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಈ ಒಂದು ಮಿರ್ಚಿ ಬಜ್ಜಿಗಳು ಬಂದಾವು ಅಂತ ಹೇಳಿ ಆಗ್ತೀರಿ. ನೋಡಿ, ಹಿಂಗನ ನೀವು ಎಲ್ಲವನ್ನು ಮಾಡಬೇಕು. ಆದ್ರೆ ಎಣ್ಣೆ ಪ್ರತಿ ಸಲ ನೀವು ಬಜ್ಜಿ ಬಿಡುವಾಗ ಚಂದಂಗಿ ಕಾದಿರಬೇಕು. ಇವನ್ನ ನೆನಪಿಟ್ಕೋರಿ. ಇಷ್ಟ ನೀವು ಮಾಡಿದಿರಿ ಅಂತಂದ್ರೆ ಎಲ್ಲ ಬಜ್ಜಿಗಳು ಚಲೋತ್ತಂಗೆ ಬರ್ತಾವೆ. ಮಿರ್ಚಿ ಬಜ್ಜಿ ಜೊತೆ ನೀವು ಏನನ್ನ ತೊಗೊಂಡು ಇದರ ಕಾಂಬಿನೇಷನ್ ಆಗಿ ನೋಡೋಕೆ ಇಷ್ಟಪಡ್ತೀರಿ? ನೀವು ಬರೀ ಚಾ ಅಷ್ಟೇ ಕುಡಿತಿರೋ, ಏನು ಮಿರ್ಚಿ ಬಜ್ಜಿ ಅಥವಾ ಮಂಡಕ್ಕಿನೋ ಇರಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ. ಹಾಗೆ ಈ ಮಿರ್ಚಿ ಬಜ್ಜಿಗಳನ್ನ ನೀವು ತಪ್ಪಲಾರ್ದೆ ಟ್ರೈ ಮಾಡಿರಿ. ಯಾಕಂದರೆ ಇವು ಈಸಿಯಾಗಿರುವಂಥದ್ದು ರೀ, ಕಡಿಮೆ ಸಮಯದಾಗ ಮಾಡ್ಕೊಳ್ಳೋವಂಥದ್ದು ರೀ, ಮತ್ತು ಚಲೋ ಆಗಿರ್ತಾವೆ. ಹಾಗಾದ್ರೆ ಈಗ ಮುಂದಿನ ಬಜ್ಜಿ ಕಡೆ ಹೋಗೋಣ ಬರ್ರಿ. ಮುಂದಿನ ಬಜ್ಜಿನೂ ಅಷ್ಟೇ ಸಿಂಪಲ್ ಆಗಿರುವಂಥದ್ದು ರೀ, ಒಂದು ಮಸ್ತ್ ಆಗಿರುವಂಥದ್ದು ರೀ, ಮತ್ತು ಬಹಳ ಸ್ವಾದಿಷ್ಟಕರವಾಗಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೀ. ಹೆಂಗೆ ಅಂತಂದ್ರೆ ಇದಕ್ಕೆ ನೋಡಿ, ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಆಲೂಗಡ್ಡೆಯನ್ನು ತೊಗೊಂಡು ತುರಿಮಣೆ ಒಳಗೆ ತೊಗೊಂಡು ತುರಿನು ಕೆಳಗೆ ನೀರೊಳಗನ ಬೇಡ್ರಿ, ಅಂದ್ರೆ ಆಮೇಲೆ ತಗೊಳಕ್ಕೆ ಈಸಿ ಆಗ್ತೈತಿ. ನೀವು 1-2 ಆಲೂಗಡ್ಡೆಯನ್ನು ತೊಗೊಳ್ಬೋದು ರೀ. ಈಗ ಅವನ್ನ ನೀರನ್ನು ಬಸದು ತಗೊಂಡಿದ್ದು ಒಂದು ಖಾರಕಲ್ಲೊಳಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಅದನ್ನು ಸ್ವಲ್ಪ ಅರಿದಾದ ನಂತರ ಅದಕ್ಕೆ ಶುಂಠಿಯನ್ನು ಹಾಕಿ ಅದನ್ನು ಸ್ವಲ್ಪ ನಾವು ಕುಟ್ಟನು ರೀ. ದಮ್ದಂಗೆ ಜಜ್ಜನು, ಭಾಳ ಸಣ್ಣಂಗೆ ಮಾಡೋದೇನು ಬೇಕಾಗಿಲ್ಲ. ಕುಟ್ರಿ ಅರಿರಿ ಏನು ಬೇಕಾದ ಮಾಡಿ. ಅದಾದ ನಂತರ ಇದಕ್ಕೆ ನೀವು ಹಸಿಮೆಣಸು ಹಂಗೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕಿ ಅದನ್ನು ಸಹ ನೀವು ಕುಟ್ಟಾಕ ಚಾಲು ಮಾಡ್ಬೇಕ್ರಿ. ದಮ್ದಂಗೆ ಈ ರೀತಿ ಕುಟ್ಕೊಂತ ಹೋಗಿ ಅದನ್ನು ಸ್ವಲ್ಪ ಸಣ್ಣ ಮಾಡಿದ್ರೆ ಮುಗೀತು. ಇನ್ನು ಒಂದು ಮಿಕ್ಸಿಂಗ್ ಬೌಲ್ದಾಗ ತೋರಿ ಏನು ಮಾಡಿರಿ, ಈ ಕಡೆ ಎಣ್ಣೆನ ಕಾಯಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲ್ದಾಗ ಈ ತುರಿದಂತಹ ಏನಿತ್ತು ನೋಡಿರಿ ಆಲೂಗಡ್ಡೆ, ಅದಕ್ಕೆ ಉದ್ದಂಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ, ಕುಟ್ಟಿದಂತಹ ಹಸಿ ಖಾರ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಅಜ್ವಾನನ್ನು ಹಾಕ್ರಿ. ಆಮೇಲೆ ಈಗ ಏನು ಮಾಡಿರಿ ಅಂತಂದ್ರೆ ಅದನ್ನು ಚಂದಂಗೆ ಕಲಸ್ರಿ. ಹಾಗೆ ನಾ ಮೊದಲಿಗೆ ಇವೆಲ್ಲ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಕುಡ್ಕೊಲಿ. ಆಮೇಲೆ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕಿ ನೀವು ಅದನ್ನು ಕಲಸ್ರಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ಅದನ್ನು ಕಲಸ್ರಿ ಚಂದಂಗೆ ಈ ರೀತಿಯಾಗಿ ಕಲಿಸಿದಾದ ನಂತರ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಅದನ್ನು ಚಂದಂಗೆ ಕಲಸ್ರಿ. ಈರುಳ್ಳಿ ಇರ್ತೈತ್ರಲ್ಲ, ಅದರಿಂದ ಚಲೋತ್ತಂಗೆ ನೀರನ್ನು ಬಿಡ್ತೈತಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಇದ್ರೊಳಗೆ ಅಡುಗೆ ಎಣ್ಣೆಯನ್ನು ಸೇರಿಸಿ ಮತ್ತೊಂದು ಈಟ್ ಕಲಿಸಿದಾದ್ಮೇಲೆ ಉಪ್ಪು ಅದು ಬೇಕಂದ್ರೆ ನೋಡ್ಕೊಂಡು ಹಾಕಿ ಈ ರೀತಿಯಾಗಿ ನೀವು ಕಲಿಸ್ಕೊಂಡು ಆಮೇಲೆ ಅವನ್ನ ಈ ರೀತಿ ಗುಂಡಾಗಿ ಮಾಡ್ಬೋದು ರೀ, ಒಂದು ಬೋಂಡಾಗತ್ಲೆ.
ಇಲ್ಲ ನೀವು ಹಂಗೆ ಬಿಡ್ತಂತಂದ್ರೆ ಹಂಗನು ಬಿಡ್ಬೋದು. ಇದ್ರಲ್ಲ ನೀರು ಏನೂ ಬೇಕಾಗಿಲ್ಲ ರೀ ಇದಕ್ಕೆ. ಕಾದಿರುವಂಥ ಎಣ್ಣೆ ಒಳಗೆ ಒಂದೊಂದು ಬಜ್ಜಿಗಳನ್ನು ನೀವು ಬಿಡಬೇಕು. ಮಜ್ಜಿ ಅಂತಿರೋ ಪಕೋಡ ಅಂತಿರೋ ಅದು ನಿಮ್ಮ ಇಷ್ಟ. ಆಲೂ ಪಕೋಡ, ಆಲೂ ಈರುಳ್ಳಿ ಪಕೋಡ ಅನ್ಬೋದು ರೀ, ಅಥವಾ ಏನಂತೀರಿ ನೋಡಿರಿ ನೀವು, ಕಾಂದ ಬಟಾಟ ಬಜ್ಜಿ ಅನ್ಬೋದು ಅಥವಾ ಪಕೋಡ ಅನ್ಬೋದು, ಏನು ಬೇಕಾದನ್ರಿ ಚಂದಂಗಿ ಬರ್ತಾವೆ. ಆಮೇಲೆ ಕರಿ ಹೋಗು ಅಷ್ಟು ಸ್ವಲ್ಪ ಟೈಮ್ ತೊಗೊಂಡು ಅವ್ನ ಮೇಲೆ ಕೆಳಗೆ ಮೇಲೆ ಮಾಡಿ ತೆಗೆದ್ರಿ ಅಂತಂದ್ರೆ ಅವು ಭಾಳ ಚಲೋತ್ನಾಗಿ ಬರ್ತಾವೆ ರೀ. ಇದ್ರ ಜೊತೆನೂ ಅಷ್ಟೇ ಬಿಸಿ ಬಿಸಿಯಾಗಿರುವಂತಹ ಬೆಲ್ಲದ ಚಹಾ ಕುಡಿತಿರೋ ಹಂಗೆ ಚಹಾ ಕುಡಿತಿರೋ ನೋಡ್ರಿ, ಆದ್ರೆ ಏಕದಮ್ ಮಸ್ತ್ ಇರ್ತೈತಿ. ತಪ್ಪಲಾರ್ದ ಈ ಒಂದು ಪಕೋಡ ಅಥವಾ ಬಜ್ಜಿಗಳನ್ನು ನೀವು ಟ್ರೈ ಮಾಡಿರಿ. ಯಾಕಂದ್ರೆ ಇದ್ರೊಳಗೆ ಆಲೂನು ಐತಿ, ಈರುಳ್ಳಿನೂ ಐತಿಲ್ಲ, ಇದು ಒಂಥರ ಚಲೋ ಅನ್ನಿಸ್ತೈತಿ ನಿಮಗೆ. ಎಂದು ಮಾಡಿರಲಿಲ್ಲ ಅಂದ್ರೆ ಅದಕ್ಕೆ ಈ ಒಂದು ಬಜ್ಜಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಅನ್ನೋದು ನಮ್ಮ ಆಸೆ. ಹಂಗೆ ಒಂದು ಬ್ಯಾಚ್ ಆದಮೇಲೆ ಇನ್ನೊಂದು ಬ್ಯಾಚನ್ನು ಸೇಮ್ ಅವ ರೀತಿ ಒಳಗನ ಎಲ್ಲನೂ ತಗೋಬೇಕ್ರಿ. ನಿಮಗೆ ಐತಿಂತ ನಾ ಗುಂಡು ಮಾಡ್ತಿದ್ರೆ ಗುಂಡಾಗಿ ಮಾಡಿರಿ, ಇಲ್ಲ ಈ ರೀತಿಯಾಗಿ ನಾ ಮಾಡ್ತಂದ್ರೆ ಹಂಗೆ ಮಾಡಿರಿ. ಆಮೇಲೆ ಲಾಸ್ಟಿಗೆ ಇದ್ರ ಜೊತೆ ಸ್ವಲ್ಪ ಮೆಣಸಿಕಾಯಿನ ಕರದ ಮ್ಯಾಲೆ ಒಂದಿಟ್ಟು ಉಪ್ಪು ಹಾಕೊಂಡು ಅಂದ್ರೆ ಉಪ್ಪು ಉದುರಿಸಿ ತಿಂದರೆ ಅದು ಇನ್ನಟ್ಟು ಮಸ್ತ್ ಅನಿಸ್ತತಿ. ಒಂದು ಸಲ ನೀವು ಟ್ರೈ ಮಾಡಿರಿ. ಇನ್ನು ಮುಂದಿನ ಬಜ್ಜಿಗೆ ಹೋಗೋಣ ಬನ್ನಿ. ಮುಂದಿನ ಬಜ್ಜಿ ಬಹಳ ಸಣ್ಣ ಹೋಟೆಲ್ಗಳಿಗೆ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿರುವಂತಹ ಮೈಸೂರು ಬಜ್ಜಿ ರೀ. ಮೈಸೂರು ಬಜ್ಜಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋದಾದ್ರೆ, ಒಂದು ಕಡಾಯಿದಾಗ 1 ಕಪ್ಪಷ್ಟು ಮೊಸರನ್ನು ತೊಗೊಂಡು ಅದಕ್ಕೊಂದು ಈಟ ಅಡುಗೆ ಸೋಡಾನ ಹಾಕಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ನೀವು ಸೇರಿಸಿ, ಜೀರಿಗೆಯನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಒಮ್ಮೆ ಅದನ್ನು ಗರ ಅಂಥೇಳಿ ಮಿಕ್ಸ್ ಮಾಡಿ. ಮುಂದಕ್ಕೆ ಈಗ ಈ ಒಂದು ಜೀರಿಗೆ ಮೊಸರೆಲ್ಲ ಕುಡಿದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಬಿಡಿ. ಅಡುಗೆ ಎಣ್ಣೆನ ಬಿಟ್ಟು ಮತ್ತೊಂದು ಈಟ್ ಅದನ್ನು ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೆ ಒಂದು 2 ಕಪ್ಪಷ್ಟು ನೀವು ಮೈದಾ ಹಿಟ್ಟನ್ನು ತೊಗೊರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಏನು ಮಾಡಿರಿ ಅಂತಂದ್ರೆ ಅಕ್ಕಿ ಹಿಟ್ಟನ್ನು ಹಾಕಿರಿ. ಹಾಕಬೇಕಂತೇನಿಲ್ಲ, ಸ್ಕಿಪ್ ಮಾಡಿ ನಡಿತೈತಿ. ಆಮೇಲೆ ಇದನ್ನು ಮೊಸರು ಜೊತೆ ಫಸ್ಟಿಗೆ ಕಲಿಸಿ ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟ ಈ ಒಂದು ಹಿಟ್ಟಿಗೆ ನಾವು ನೀರನ್ನು ಸೇರಿಸೋಣ. ನೀರನ್ನು ನೋಡ್ಕೊಂಡು ಸೇರಿಸೋಣ, ಯಾಕಂದ್ರೆ ಒಮ್ಮೆ ಭಾಳ ಸಾಕೋದಿಲ್ಲ ರೀ. ಆದ್ರೆ 1 ಕಪ್ ಅಷ್ಟನ್ನ ಬೇಕಾಕವು, ಭಾಳ ಏನು ಬೇಕಾಗೋದಿಲ್ಲ. ಈಗ ನೋಡ್ಕೊಂಡು ಅದನ್ನು ಚೆನ್ನಾಗಿ ಬೆರಳಿಂದ ಕಲ್ಸಕ್ಕೆ ನೀವು ಶುರು ಮಾಡಿದ್ರಿ ಅಂತಂದ್ರೆ ಅದು ಹದವಾಗಿ ಕುಡ್ಕೊಂತತಿ. ನಿಮಗೆ ಅದು ಭಾಳ ಜಂಜಾಟನೂ ಅನಿಸೋದಿಲ್ಲ. ಪೂರ್ತಿ ಕೈ ಹಾಕಕ್ಕೆ ಹೋಗ್ಬೇಡಿ, ಬರೀ ಮ್ಯಾಗಿನ ಬೆರಳು ಇರ್ತಾರಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತ ಅದನ್ನು ಹದ ಮಾಡಿರಿ. ಕೈಯನ್ನು ಸ್ವಲ್ಪ ನೀರಾಗಿ ಎದ್ದಿ ಮತ್ತು ಈ ರೀತಿಯಾಗಿ ಅದನ್ನು ಏನು ಮಾಡಿರಿ, ಚೆಂದಾಗಿ ಹಿಟ್ಟನ್ನು ನೀವು ಕಲಿಸ್ಬೇಕಾಕೈತ್ರಿ. ಆಮೇಲೆ ಏನು ಮಾಡಿರಿ, ಇದನ್ನು ಮುಚ್ಚಿ ಇಟ್ಬಿಟ್ಟು ಒಂದು 4-5 ತಾಸು ಬಿಟ್ರಿ ಅಂತಂದ್ರೆ ಅದು ಭಾಳ ಚಲೋ. ಅಕಸ್ಮಾತ್ ನೀವು ರಾತ್ರಿ ಇಟ್ಟು ಮುಂಜಾನೆ ಬಜ್ಜಿ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ, ಅಥವಾ ಮುಂಜಾನೆ ಇಟ್ಟು ಸಂಜೆಗೆ ಮಾಡಿದ್ರೂ ಭಾಳ ಚಲೋ. ಇನ್ನು ಇದಕ್ಕೆ ಏನು ಮಾಡಿರಿ, ಯಾವಾಗ ಮಾಡ್ತಿರ್ತಿಲ್ಲ ಅವಾಗ ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿ, ಸಣ್ಣಗೆ ಕಟ್ ಮಾಡಿರುವಂತಹ ಕರಿಬೇವು, ಹಸಿಮೆಣಸು, ಅದಾದ ನಂತರ ಶುಂಠಿ, ಇದನ್ನೆಲ್ಲನೂ ಹಾಕಿರಿ. ನೋಡ್ಕೊಂಡು ಅದಕ್ಕೆ ಏನು ಮಾಡಿರಿ, ಸಕ್ಕರೆಯನ್ನು ಹಾಕಿರಿ. ಸಕ್ಕರೆ ಕಂಪಲ್ಸರಿ ಮೈಸೂರು ಬಜ್ಜಿಗೆ ಹಾಕಬೇಕು, ನೀವು ನೆನಪಿಟ್ಕೊರಿ. ಇಷ್ಟಾದ ನಂತರ ಈ ಒಂದು ಹಿಟ್ಟನ್ನು ಮತ್ತೊಮ್ಮೆ ಚಂದಂಗೆ ನೀವು ಕಲಿಸ್ಬೇಕಾಕೈತ್ರಿ. ಅಂದ್ರೆ ಅದೆಲ್ಲ ಥರ ಕೂಡ್ಕೊಳ್ಬೇಕು. ನಾವು ಏನು ಹಾಕಿದ್ವಿ ಅವೆಲ್ಲ ಕೂಡ್ಕೋಬೇಕ್ರಿ. ನೋಡಿ, ಇಷ್ಟು ಮಾಡಿದ ನಂತರ ಒಂದು ಪಾತ್ರದಾಗ ಅಂದ್ರೆ ನೀರನ್ನು ಇಟ್ಕೊರಿ. ಅದೇ ರೀತಿ ಕೈಯನ್ನು ಎದ್ದಿ ನೀವು ಈ ಕಡೆ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಾದ ನಂತರ ಯಾವ ರೀತಿ ಬಿಡಬೇಕು ಅಂತ ಹೇಳಿ ನಾವು ತೋರ್ಸಾಕತ್ತೀವಿ ನೋಡಿ. ಬಜ್ಜಿಯನ್ನು ಬಿಡೋದಾದ್ರೆ ಹಿಂಗೆ ಬೆರಳೊಳಗೆ ಅಂದರೆ ನಡಬಾರ್ದು ತೊಗೊಳ್ದು, ಆಮೇಲೆ ಗುಂಡಾಗಿ ಕಾದಿರುವಂಥ ಎಣ್ಣೆ ಒಳಗೆ ನೀವು ಬಿಡೋದು. ಅಂದ್ರನ ಮಸ್ತಾಗಿರುವಂತಹ ಬಜ್ಜಿ ಅಥವಾ ಈ ಬೋಂಡ, ಮೈಸೂರು ಬೋಂಡ, ಮೈಸೂರು ಬಜ್ಜಿ ತಯಾರಾಗಿ ಬರ್ತಾವೆ. ಎಣ್ಣೆ ಒಳಗೆ ಬಿಟ್ಟು ಕೂಡಲೇ ಅವು ಗುಂಡಾಗಿ ಎದ್ದು ತಾಣ ಮ್ಯಾಲೆ ಬರ್ತಿರ್ತಾವೆ. ಆಮೇಲೆ ನೀವು ಅವನ್ನ ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಮಾಡಿದ್ರಿ ಅಂತಂದ್ರೆ ಎಲ್ಲನೂ ಈವನ್ ಆಗಿ ಚಲೋತ್ನಾಗಿ ಕಲರ್ ಬರ್ತೈತಿ ಮತ್ತು ಚಂದಂಗಿನೂ ಕಾಣ್ತಾವ್ರಿ ಅವ. ಮತ್ತು ಅಷ್ಟು ಸ್ವಾದಿಷ್ಟಕರವಾಗಿರುವಂತಹ ಸಾಫ್ಟ್ ಆಗಿರುವಂತಹ ಮೈಸೂರು ಬಜ್ಜಿಗಳು ತಯಾರಾಗ್ತಾವ್ರಿ. ಗೊತ್ತಾತಿಲ್ಲ? ಅವನ್ನ ನೀವು ಎಲ್ಲ ಬ್ಯಾಚ್ಗಳನ್ನ ಸೇಮ್ ಆಗಿ ಮಾಡ್ಕೊಳ್ಬೇಕು, ನೆನಪಿಟ್ಕೋರಿ. ಆಮೇಲೆ ಈ ಒಂದು ಬಜ್ಜಿಗಳನ್ನ ನೀವು ಬಿಡುವಾಗ ಏನು ಲಕ್ಷ್ಯದಾಗ ಇಟ್ಕೋಬೇಕು ಅಂತಂದ್ರೆ ಎಣ್ಣೆನ ಭಾಳ ಜೋರು ಇಡಂಗಿಲ್ಲ ರೀ, ನೆನಪಿಟ್ಕೋರಿ. ಭಾಳ ಜೋರು ಇಡಂಗಿಲ್ಲ. ಹಾಕುವಾಗ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ದಾಗನ ಇತ್ತು ಅಂತಂದ್ರೆ ಅವು ಎಲ್ಲ ಬಜ್ಜಿಗಳು ಚೆನ್ನಾಗಿನ ಬರ್ತಾವೆ. ಸ್ವಲ್ಪ ಒಂದೇ ಥರ ಕಲರು ಬರ್ತಾವೆ. ಆಮೇಲೆ ಒಳಗೂ ಸಹ ಅಷ್ಟೇ ಚಲೋತ್ನಾಗಿ ಬೆಂದಿರ್ತಾವೆ ರೀ. ಹಿಂಗೆ ನೀವು ಮೈಸೂರು ಬಜ್ಜಿ ಅಥವಾ ಮೈಸೂರು ಬೋಂಡಗಳನ್ನ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ರೀ. ಇನ್ನು ಮುಂದಿನ ಬಜ್ಜಿ ಅಥವಾ ಮುಂದಿನ ಮಸ್ತಾಗಿರುವಂತಹ ಪಕೋಡ ಅಂತಂದ್ರೆ ಅದು ಬಾಳೆಕಾಯಿ ಅಥವಾ ಏನು ಮಾಡ್ಬೋದು ರೀ, ನೀವು ಬನಾನಾ ಪಕೋಡ ಅಂತಲೂ ಕರಿಬೋದು ರೀ. ಇವನ್ನ ಹೆಂಗೆ ಮಾಡೋದಪ್ಪ ಅಂತಂದ್ರೆ ರಾ ಬನಾನಾ ಅಂದ್ರೆ ಹಸಿ ಬಾಳೆಕಾಯಿ ಇರ್ತೈತ್ರಲ್ಲ ಅದನ್ನು ತೊಗೊಂಡು ಅದ್ರ ಮ್ಯಾಗಿಂದ ಸಿಪ್ಪೆಯನ್ನು ಈ ರೀತಿಯಾಗಿ ನೀವೇನು ಮಾಡಿರಿ, ತಕ್ಕೊಂಬಿಡ್ರಿ. ಚೆನ್ನಾಗೆಲ್ಲ ಕಟ್ ಮಾಡಿರಿ. ಮುಂದಕ್ಕೆ ಏನು ಮಾಡಿರಿ, ಒಂದು ಖಾರಕೋಲೊಳಗೆ ಹಸಿಮೆಣಸು, ಹಾಗೆ ಈ ಜೀರಿಗೆ, ಒಂದೀಟ ಉಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿರಿ. ಇಷ್ಟೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುಟ್ಟಿದ ಆದಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನು ಮತ್ತೊಂದು ಸ್ವಲ್ಪ ಸೇರಿಸಿ ಅದನ್ನು ಸಹ ನೀವು ಮಂಗಿನ ಕುಟ್ಟಿ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ಕಡೆ ಒಂದು ಏನು ಮಾಡಿ ಮಿಕ್ಸಿಂಗ್ ಬೌಲ್ದಾಗ 1 ಕಪ್ಪಷ್ಟು ಕಡಲೆ ಹಿಟ್ಟು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕುಟ್ಟಿದಂತಹ ಖಾರ,
ಆಮೇಲೆ 1/4 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಹಂಗೆ ಒಂದಿಟ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಈ ಐಜ್ವಾನನ್ನು ಏನು ಮಾಡಿರಿ ಚಲೋತ್ನಂಗೆ ಕೈಯಿಂದ ತಿಕ್ಕಿ ಹಾಕಿದ್ರಿ ಅಂತಂದ್ರೆ ಟೇಸ್ಟ್ ಸಹ ಬರ್ತೈತಿ. ಅದಾದ ನಂತರ ಸ್ವಲ್ಪ ಸೋಡಾ ಆಮೇಲೆ ಅಡುಗೆ ಎಣ್ಣೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆಂದಂಗೆ ಹೆಂಗೆ ಬೇಕೋ ನೋಡ್ಕೊಂಡು ಹಂಗೆ ಸರಿಯಾಗಿ ನೀರು ಹಾಕ್ಲಾರ್ದ ಮಿಕ್ಸ್ ಮಾಡಿರಿ. ಆಮೇಲೆ ತಿದ್ಕೊಂದಿಟ್ಟು ನೀರನ್ನು ಸೇರಿಸಿ ಬೆಳ್ಳಿಂದನ ಚೆಂದಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ನೆನಪಿಟ್ಕೊರಿ, ಭಾಳ ತೆಳುವಲ್ಲ ಭಾಳ ಗಟ್ಟಿನೂ ಅಲ್ಲ, ಈ ರೀತಿಯಾಗಿ ಈ ಒಂದು ಹಿಟ್ಟನ್ನು ನೀವು ಕಲಿಸ್ಬೇಕಾಗತ್ತೆ ರೀ. ಗೊತ್ತಾದ್ರಲ್ಲ, ಈ ರೀತಿ ಕೈಯಾಗಿಂದ ಹಿಂಗೆ ಬೀಳಬೇಕಾದ ಹಿಟ್ಟು ಆ ರೀತಿಯಾಗಿ ನೀವು ನೋಡ್ಕೊರಿ. ಇನ್ನು ಹೆಂಗೆ ಮಾಡೋದು ಅಂತಂದ್ರೆ, ನೀವೇನು ಬಾಳೆಕಾಯಿನ ತೊಗೊಂಡಿರ್ತಿರಲ್ಲ ಎಲ್ಲ ಸಿಪ್ಪೆ ಗಿಪ್ಪೆ ತೆಗೆದು ಅದನ್ನು ಈ ರೀತಿಯಾಗಿ ಏನು ಮಾಡಿರಿ ಸ್ಲೈಸಸ್ ಆಗಿ ಮಾಡ್ಕೊರಿ. ಚಿಪ್ಸ್ ಮನೆಯೊಳಗಿಂದ ಮಾಡ್ಕೊರಿ. ಹಿಂಗೆ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಈಸಿ ಆಗ್ತೈತಿ. ಈ ಕಡೆ ಎಣ್ಣೆನೂ ಕಾಯಾಕಿರ್ತೈತಿ, ಎಣ್ಣೆ ಕಾದತ್ತಿಲ್ಲ ಅಂಥೇಳಿ ಒಂದ್ಸಲ ಚೆಕ್ ಮಾಡಿ. ಆಮೇಲೆ ಒಂದೊಂದು ಸ್ಲೈಸಸನ್ನು ನಾವು ಮಾಡ್ಕೊಂಡಂತಹ ಹಿಟ್ಟೊಳಗೆ ಈ ರೀತಿಯಾಗಿ ಎದ್ದಬೇಕು. ಎದ್ದು ಆಮೇಲೆ ಅವನ್ನ ಎಣ್ಣೆಯೊಳಗೆ ಬಿಡಬೇಕು. ನೀವು 2 ಬಾಳೆಕಾಯಿ ತೊಗೊಂಡ್ರು ಅದು ಅಷ್ಟು ಬಜ್ಜಿ ಆಗ್ತಾವ್ರಲ್ಲ, ನೀವು ಆರಾಮಾಗಿ ಮನೆ ಮಂದಿ ಎಲ್ಲ ಕೂಡಿ ಅವನ್ನ ಎಂಜಾಯ್ ಮಾಡ್ಬೋದು ರೀ. ಸಂಜೆ ಮುಂದೆ ಕುಂತು ಆರಾಮಾಗಿ ಸವಿಯೋಕೆ ಒಂದು ಈಸಿಯಾಗಿರುವಂತಹ ಸ್ನ್ಯಾಕ್ ರೆಸಿಪಿ ಮತ್ತು ಅಷ್ಟೇ ಸುಲಭವಾಗಿರುವಂತಹ ಮಸ್ತಾಗಿರುವಂತಹ ರೆಸಿಪಿ ನೋಡಿ. ಹಿಂಗೆ ನೀವು ಫಸ್ಟಿಗೆ ಒಂದು ಸ್ವಲ್ಪ ರೂಢ ಆತಂದ್ರೆ ನೀವು 4-5 ಹಾಕ್ಬೋದು ರೀ. ಅಂದ್ರೆ ಪಾತ್ರೆಗೆ ಅನುಸಾರವಾಗಿ ಕಡಾಯಿ ಎಷ್ಟು ದೊಡ್ಡದಿರ್ತದೋ ಅದನ್ನು ನೋಡ್ಕೊಂಡು ನೀವು ಹಿಂಗೆ 5 ಒಮ್ಮೊಮ್ಮೆ ಬಿಟ್ರೂ ಎಣ್ಣೆ ಒಳಗೆ ಚೆನ್ನಾಗಿನ ನೀವು ಕರಿ ತೆಗಿಬೋದು. ಉಬ್ಬಿ ಬರ್ತಾವು, ಏಕದಮ್ ಸಾಫ್ಟಾಗಿನೂ ಇರ್ತಾವು ಮತ್ತು ರುಚಿ ಒಳಗೂ ಅಷ್ಟೇ ನಿಮಗೆ ಯಾವುದೇ ರೀತಿ ಮೋಸ ಇಲ್ಲದೆ ಚೆಂದಂಗಿನೂ ಬರ್ತಾವೆ. ಈ ರೀತಿಯಾಗಿ ನೀವು ಬಾಳೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ಳಿ. ಇನ್ನು ಮತ್ತೊಂದು ಗುಂಡು ಬಜ್ಜಿ ಅಥವಾ ಬೋಂಡ ಅನ್ಬೋದು ನೀವು. ಇದೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಬರ್ರಿ. ಇದಕ್ಕೆ ಏನು ಮಾಡಿರಿ, ಒಂದು 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನೀವು ಚಾಣೀಸ್ ತೊಗೊರಿ. ಯಾವ್ದು ಹಿಟ್ಟು ಹೇಳಿದನೋ ಅವು ಎಲ್ಲನೂ ನೀವು ಚಾಣೀಸ ತೊಗೋಬೇಕು. ನೆನಪಿಟ್ಕೊರಿ. ಒಂದು 2-3 ಉಳ್ಳಾಗಡ್ಡಿಯನ್ನು ಉದ್ದದಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ ಹಾಕಿ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಧನಿಯಾ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ರಿ. ಈ ರೀತಿಯಾಗಿ ಆದ್ಮೇಲೆ ಜೀರಿಗೆ, ಆಮೇಲೆ ಅಜ್ವಾನನ್ನು ಹಾಕಿರ್ತೀರಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಚೆಂದಂಗೆ ಈ ರೀತಿಯಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡಿರಿ. ಉಳ್ಳಾಗಡ್ಡಿ ಎಲ್ಲ ಒಂದೊಂದು ಬಿಡಿ ಆಗಲಿ ಹಂಗೆ ನೀವು ಮಿಕ್ಸ್ ಮಾಡಬೇಕು. ಅದಾದ ನಂತರ ಈ ಏನು ಕಡಲೆ ಹಿಟ್ಟು ತೊಗೊಂಡ್ರೆ ಅದ್ರಾಗ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನೀವು ಇಲ್ಲಿ ತೊಗೊಂಡ ಆ ಒಂದು ಉಳ್ಳಾಗಡ್ಡಿ ಜೊತೆ ಮೊದಲಿಗೆ ಹಂಗೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಎಣ್ಣೆಯನ್ನು ಕಾಸಿದಂತಹ ಎಣ್ಣೆ ಇರ್ತೈತೆ ಅದೊಂದು 2 ಟೇಬಲ್ ಸ್ಪೂನಷ್ಟು ಹಾಕಿ ಅದನ್ನು ಮತ್ತೆ ಮಿಕ್ಸ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೀ. ಆಮೇಲೆ ಎಣ್ಣೆಯನ್ನು ಕಾಯಕ್ಕೆ ಇಡಬೇಕು. ಹೆಂಗೆ ರೀ, ಕೈಯನ್ನು ನೀರಾಗಿ ಎದ್ದದು ಆಮೇಲೆ ಈ ರೀತಿಯಾಗಿ ಗೊಂಡು ಮಾಡಿಡೋದು. ಬೋಂಡಾಗತ್ಲೆ ನೀವು ಮಾಡಿಡ್ಬೇಕು ರೀ. ಗೊತ್ತಾತಿಲ್ಲ, ಈ ರೀತಿಯಾಗಿ ಎಲ್ಲನೂ ಒಮ್ಮೆನೂ ಮಾಡಿಟ್ಕೋಬೋದು ಅಥವಾ ಒಂದೊಂದು ಮಾಡಿ ನೀವು ಅಲ್ಲಿನ ಡೈರೆಕ್ಟಾಗಿ ಎಣ್ಣೆ ಒಳಗೂ ಬಿಡ್ಬೋದು. ನಿಮಗೆ ಯಾವ್ದು ಅನುಕೂಲ ಆಗ್ತೈತೋ ಅದನ್ನು ಮಾಡಿ. ಒಮ್ಮೆ ಮಾಡಿಟ್ರಿ ಅಂತಂದ್ರೆ ಒಮ್ಮೆನ ಈಸಿಯಾಗಿ ನೀವು ಕಾದಿರುವಂಥ ಎಣ್ಣೆ ಒಳಗೆ ಇವನ್ನೆಲ್ಲನೂ ಬಿಟ್ಟು ಕರಿದು ತೆಗೆದ್ರೆ ನಿಮಗೆ ಟೈಮ್ ಸೇವ್ ಆಗ್ತೈತಿ ಮತ್ತು ಕೆಲಸ ಆಸಾನ ಅನಿಸ್ತೈತೆ ರೀ. ಗೊತ್ತಾಗಲ್ಲ, ಅದಕ್ಕೆ ಹಂಗೆ ಮಾಡ್ಕೊರಿ. ನಾನು ನಿಮ್ಗೆ ಅದನ್ನ ಸಜೆಸ್ಟ್ ಮಾಡ್ತೀನಿ. ಮುಂದಕ್ಕೆ ಕಾದ್ರವಂತ ಎಣ್ಣೆ ಒಳಗೆ ಬಿಟ್ಟು ಆದ್ಮೇಲೆ ಫಸ್ಟಿಗೆ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಬೋದು. ಅಥವಾ ನಿಮಗೆ ಬೇಕಾದ್ರೆ ಇವನ್ನ ಡಬಲ್ ಫ್ರೈ ಮಾಡ್ಬೋದು. ಒಂದು ಸಲ ಫ್ರೈ ಮಾಡಿ ಇಟ್ಕೊಂಡು ಮತ್ತೊಮ್ಮೆ ಆಮೇಲೆ ಬೇಕಂದ್ರೆ ಮಾಡಿ ತಗೋಬೋದು ರೀ. ಆದರೆ ಒಂದೇ ಸಲ ಮಾಡಿರಿ, ಅವು ಭಾಳ ಚಲೋ ಆಗ್ತಾವೆ. ಯಾವಾಗ ಬೇಕೋ ಆವಾಗ ನೀವು ಇವನ್ನ ಮಾಡ್ಕೊಂಡು ತೊಗೊಳ್ಬೋದು ರೀ. ಹಿಂಗೆ 4-5 ಈ ಎಣ್ಣೆ ಒಳಗೆ ಬಿಟ್ಟು ನೀವು ನಿಮಗೆ ಬೇಕಂದ್ರೆ ಇದಕ್ಕಿಂತ ಸಣ್ಣ ಮಾಡ್ಕೊಳ್ಬೋದು. ಆದರೆ ಇದಕ್ಕಿಂತ ದೊಡ್ಡ ಭಾಳ ಮಾಡೋಕ್ಕೆ ಹೋಗಬೇಡ್ರಿ, ಸಣ್ಣ ಮಾಡ್ಬೋದು, ನಡೀತೈತಿ. ಈ ರೀತಿಯಾಗಿ ಅವನ್ನ ಕಾದಿರುವಂಥ ಎಣ್ಣೆ ಒಳಗೆ ಬಿಟ್ಟು ಆಮೇಲೆ ತೆಗಿವಾಗೂ ಹೈ ಫ್ಲೇಮ್ದಾಗ ಇಟ್ಟನ್ನು ತೆಗೀರಿ. ಚೆನ್ನಾಗಿ ಬರ್ತಾವೆ, ಮಸ್ತಾಗಿರುವಂತಹ ಬೋಂಡಾಗಳು ನಿಮ್ಗೆ ಸಿಗ್ತಾವೆ. ಇದೊಂದು ಈಸಿಯಾಗಿರುವಂತಹ ರೆಸಿಪಿ ಐತಲ್ರಿ, ಹಾಗಾದ್ರೆ ಟ್ರೈ ಮಾಡಿ. ಇನ್ನು ನಮ್ಮ ಮತ್ತೊಂದು ಲಾಸ್ಟ್ ರೆಸಿಪಿಯನ್ನು ನಾವು ನಿಮಗೆ ತೋರ್ಸಾಕತ್ತೀವಿ. ಈಸಿಯಾಗಿರುವಂತಹ ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ಅನ್ಬೋದು ರೀ. ಇದಕ್ಕೆ ತಪ್ಪಲಾರ್ದ ಮಾಡಿರಿ. ಹೆಂಗು ಅಂತಂದ್ರೆ ಇದಕ್ಕೆ ನೀವು ಏನು ಕರೀದ್ರಿ, ಗೋಳಿ ಬಜ್ಜಿ ಅಂತಲೇ ಕರಿತೀರಿ, ಮತ್ತೇನಿಲ್ಲ. 1 ಕಪ್ಪಷ್ಟು ಮೈದಾಗ ನಾವು 1 ಸ್ಪೂನಷ್ಟು ಸಕ್ಕರೆ, 1 ಈಟ ಉಪ್ಪನ್ನು ಹಾಕಿ ಆಮೇಲೆ ಅದನ್ನು ಡ್ರೈ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಮೊಸರನ್ನು ಸ್ವಲ್ಪ ತಿಳಿಯಾಗಿ ಮಾಡಿ ಹಾಕೋಣ ಅಷ್ಟೇ, ಮತ್ತೇನು ಇಲ್ಲ ರೀ. ಮೊಸರನ್ನು ಸ್ವಲ್ಪ ತಿಳಿಯಾಗಿ ಮಾಡಿ ಹಾಕಿ ನೀರನ್ನು ಸೇರಿಸಿ ನೀವು ಮಿಕ್ಸ್ ಮಾಡಿರಿ ಅದನ್ನು ಚೆಂದಂಗೆ. ಅಂದ್ರೆ ಮೊಸರದಾಗ ನೀರು ಹಾಕಿರ್ತೀರಿ. ಆಮೇಲೆ ಇಲ್ಲಿ ನೀವು ಕರೆಕ್ಟಾಗಿ ಈ ರೀತಿಯಾಗಿ ಮಾಡಿದ ನಂತರ ಇದಕ್ಕೆ ನೀವು ಅಕ್ಕಿ ಹಿಟ್ಟನ್ನು 1 ಸ್ಪೂನಷ್ಟು ಬೇಕಂದ್ರೆ ಹಾಕಿರಿ, ಆಮೇಲೆ ಇಲ್ಲ ಹಾಕಿರಿ, ಚಲೋ ಆಗ್ತೈತಿ. ಅದಾದ ನಂತರ ಏನು ಮಾಡಿರಿ, ಹಸಿಮೆಣಸು, ಕರಿಬೇವು, ಸಣ್ಣಗೆ ಕಟ್ ಮಾಡಿರುವಂತಹ ಶುಂಠಿ, ಅದಾದ ನಂತರ ಜೀರಿಗೆ ಹಣ್ಣು ಹಾಕಿರಿ. ಇಷ್ಟ ಆದ ನಂತರ ಇಲ್ಲಿ ನೀವೇನು ಮಾಡಪ್ಪ ಅಂತಂದ್ರೆ ಇವೆಲ್ಲನೂ ಹಾಕಿದ್ಮೇಲೆ ತೊಂದಿಟ್ಟು ಹಿಂಗನ್ನು ಸಹ ಹಾಕಿಬಿಡ್ರಿ, ಸ್ವಲ್ಪ ಹಾಕಿರಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿಯನ್ನು ನೀವು ಸೇರಿಸಿ ಅದನ್ನು
ಈ ಒಂದು ಹಿಟ್ಟು ಜೊತೆನ ಗರ 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 ಅಂತ ಹೇಳಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಗೊತ್ತಾತಲ್ಲ, ಇದನ್ನು ಸ್ವಲ್ಪ ಟೈಮ್ ಹಿಡಿತೈತಿ. ಮೈದಾ ಯಾವತ್ತೂ ನೀವು ಕಲಿಸುವಾಗ ಸ್ವಲ್ಪ ಟೈಮ್ ಹಿಡಿತೈತಿ. ಆದ್ರೆ ನೀವು ಜಾಕಿಲೆ ನೋಡ್ಕೊಂಡು ಸಮಾಧಾನಲೆ ಅದನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಇಟ್ಕೊರಿ. ಇನ್ನು ಇದನ್ನು ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಬಿಡ್ರಿ. ಒಂದು ಅರ್ಧ ತಾಸು ಆಗಿಲ್ಲ ಅಂದರೆ ಚಲೋ ಆಗ್ತಾವೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸೋಡಾನ ಹಾಕಿ ಮತ್ತೊಮ್ಮೆ ಅದನ್ನು ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ರೀ. ಅಂದ್ರೆ ಮಸ್ತಾಗಿರುವಂತಹ ಗೋಳಿ ಬಜ್ಜಿಗಳು ತಯಾರಾಗಿ ಬರ್ತಾವೆ, ಈಸಿಯಾಗಿನೂ ಆಗ್ತೈತಿ. ಆ ಕಡೆ ಒಂದು ಪಾತ್ರದಾಗ ಅಥವಾ ಬೌಲ್ದಾಗ ನೀರನ್ನು ಇಟ್ಕೊರಿ. ಇವನ್ನ ಈ ರೀತಿ ಹಾಕಬೇಕು. ನಿಮ್ಗೆ ಗೊತ್ತಾಗಲ್ಲ, ಮೈಸೂರು ಬಜ್ಜಿಯನ್ನು ನೀವು ನೋಡಿದ್ರಿ ಇದೇ ಹೆಂಗೆ ಹಾಕಿದ್ದೀವಿ, ಗೋಳಿ ಬಜ್ಜಿಯನ್ನು ನಾವು ಯಾವ ರೀತಿ ಬಿಡತ್ತೀವಿ ಅಂತೇಳಿ ನೀವು ಎರಡೂ ವ್ಯತ್ಯಾಸವನ್ನು ನೋಡತ್ತೀರಿ. ಎಣ್ಣೆಯನ್ನು ಕಾಯಕ್ಕಿಟ್ಟು ಕಾದತ್ಲು ಅಂತ ಹೇಳಿ ಚೆಕ್ ಮಾಡಿದ ಆದ್ಮೇಲೆ ನಿಮಗೆ ಇನ್ನೊಂದು ಹೆಂಗೆ ಬಿಡೋದು ಅಂತ ತೋರ್ಸಕತ್ತಿರಲ್ಲ, ಅದನ್ನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅಷ್ಟೇ, ಮತ್ತೇನೂ ಇಲ್ಲ. ಕಾದಿರುವಂಥ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೋಗಿ ಹಿಟ್ಟನ್ನು ನೀವು ಬಿಟ್ರಿ ಅಂತಂದ್ರೆ ಗುಂಡಾಗಿ ಗೋಳಿ ಬಜ್ಜಿಗಳು ತಯಾರಾಗ್ತವೆ. ಒಂದೊಂದು ಗೋಲಿ ಕಂಡಂಗೆ ಎಷ್ಟು ಚೆನ್ನಾಗಿ ಕಾಣ್ತಾವು ಮತ್ತು ಈಸಿಯಾಗಿನೂ ಬರ್ತಾವೆ ನೋಡಿ. ಇವನ್ನ ನೀವು ಒಮ್ಮೆ ಭಾಳಷ್ಟು ಬಿಡ್ಬೋದು. ಆಮೇಲೆ ಅವನ್ನ ಜಾಕಿಲೆ ನೋಡ್ಕೊಂಡು ಕೇರ್ಫುಲ್ಲಾಗಿ ಕರೆದ ತೆಗಿಬೋದು. ಈ ಒಂದು ಮಸ್ತಾಗಿರುವಂತಹ ಗೋಳಿ ಬಜ್ಜಿನೂ ಅಷ್ಟೇ ಚಲೋ ಆಗ್ತದೆ. ಗೋಳಿ ಬಜ್ಜಿ ಮೈಸೂರು ಬಜ್ಜಿಗೆ ನೀವು ಕಾಯಿ ಚಟ್ನಿಯನ್ನು ತಪ್ಪಲಾರ್ದ ಮಾಡ್ಕೊರಿ. ಆ ಕಾಯಿ ಚಟ್ನಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ, ತಾವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡಿಕೊಂಡು ಬರ್ರಿ ಅಂಥೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಿಂಗೆ ಒಂದೊಂದು ಬ್ಯಾಚನ್ನು ನೀವು ಈ ಒಂದು ಎಣ್ಣೆ ಒಳಗೆ ಕರೆದು ತೆಗೆದ್ರಿ ಅಂತಂದ್ರೆ ಗೋಳಿ ಬಜ್ಜಿಗಳು ತಯಾರಾಗ್ತವೆ ರೀ. ನಾವು ನಿಮಗೆ ತೋರಿಸಿದಂತಹ ಆಲೂ ಪಕೋಡ, ಮಿರ್ಚಿ ಬಜ್ಜಿ, ಮೈಸೂರು ಬಜ್ಜಿ, ಗೋಳಿ ಬಜ್ಜಿ, ಹಂಗೆ ಈರುಳ್ಳಿ ಬಜ್ಜಿ ಇವೆಲ್ಲನೂ ಭಾಳ ಚಲೋ ಆಗಿರುವಂತಹ ರೆಸಿಪಿಗಳು ರೀ. ಬಾಳೆ ಎಣ್ಣಿನ ಪಕೋಡನೂ ಅಷ್ಟೇ ಚಲೋ ಆಗಿರುವಂಥದ್ದು. ಹಣ್ಣಲ್ರಿ ಕಾಯಿ. ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡ್ತೀರಿ ಅನ್ನೋದು ನಮ್ಮ ಆಶಯ.